ಸ್ನೇಹಿತರೆ, ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಫಿಸಿಕಲ್ ಟೆಸ್ಟ್ ಪಾಸ್ ಮಾಡಿ ಖಾಕಿ ಯೂನಿಫಾರ್ಮ್ ಧರಿಸಬೇಕು ಅನ್ನೋದು ಲಕ್ಷಾಂತರ ಯುವಕರ ಕನಸು. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಪೊಲೀಸ್ ಪರೀಕ್ಷೆಗೆ ಬೇಕಾದ ಅತ್ಯುತ್ತಮ ಪುಸ್ತಕಗಳು ಯಾವುವು ಮತ್ತು ಫಿಟ್ನೆಸ್ ಪರೀಕ್ಷೆಯಲ್ಲಿ ಹೈಟ್ ಮತ್ತು ಚೆಸ್ಟ್ ಎಷ್ಟಿರಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ. ಆ ವಿಡಿಯೋಗಳನ್ನು ನೀವು ಇನ್ನೂ ನೋಡಿಲ್ಲದಿದ್ದರೆ ಇದೀಗ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ನೀಡಿದ್ದೇನೆ, ತಪ್ಪದೇ ಹೋಗಿ ನೋಡಿ. ನಿಮ್ಮ ಸಿದ್ಧತೆಗೆ ಅದು ಖಂಡಿತ ಸಹಾಯವಾಗುತ್ತದೆ. ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುವ ಮೊದಲ ಸಂಬಳ ಎಷ್ಟು? ಈ ಖಾಕಿ ಕೆಲಸದ ಮೊದಲ ಸಂಬಳದ ಗತ್ತು ಹೇಗಿರುತ್ತೆ ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಬೇಸಿಕ್ ಪೇ ಅಂದರೆ ಮೂಲ ವೇತನ 23,500 ರೂಪಾಯಿಯಿಂದ ಶುರುವಾಗುತ್ತೆ. ಆದರೆ ನೆನಪಿಡಿ, ನಿಮಗೆ ಸಿಗೋದು ಬರೀ 23,500 ರೂಪಾಯಿ ಅಲ್ಲ. ಇದರ ಜೊತೆಗೆ ಸರ್ಕಾರದ ನಿಮಗೆ ಹಲವು ತರಹದ ಭತ್ಯೆಗಳು ನೀಡುತ್ತದೆ. ಹೌದು, ನಿಮ್ಮ ಬೇಸಿಕ್ ಸ್ಯಾಲರಿ ಜೊತೆಗೆ ತುಟ್ಟಿ ಭತ್ಯೆ, DA ಡಿಯರ್ನೆಸ್ ಅಲವೆನ್ಸ್, ಮನೆ ಬಾಡಿಗೆ ಭತ್ಯೆ, HRA ಹೌಸ್ ರೆಂಟ್ ಅಲವೆನ್ಸ್, ವೈದ್ಯಕೀಯ ಭತ್ಯೆ, ಮೆಡಿಕಲ್ ಅಲವೆನ್ಸ್ ಮತ್ತು ಯೂನಿಫಾರ್ಮ್ ಮೇಂಟೆನೆನ್ಸ್ ಭತ್ಯೆಗಳೆಲ್ಲ ಸೇರುತ್ತವೆ. ನೀವು ಕೆಲಸ ಮಾಡುವ ಸಿಟಿ ಅಥವಾ ಹಳ್ಳಿಯ ಆಧಾರದ ಮೇಲೆ ಈ ಮನೆಯ ಬಾಡಿಗೆ ಭತ್ಯೆ ಅಂದರೆ HRA ಸ್ವಲ್ಪ ಬದಲಾಗಬಹುದು. ಬೇಸಿಕ್ ಪೇ ಎಷ್ಟು ಬರುತ್ತೆ ಎಂಬುದು ತಿಳಿದುಕೊಂಡೆವು. ಇದರ ನಂತರ ಬರುವುದೇ ತುಟ್ಟಿ ಭತ್ಯೆ, DA ಡಿಯರ್ನೆಸ್ ಅಲವೆನ್ಸ್ 10,000ದಿಂದ 11,000 ರೂಪಾಯಿ. ಸದ್ಯಕ್ಕೆ ಸರ್ಕಾರದ ನಿಯಮದಂತೆ ಬೇಸಿಕ್ ಪೇಯ ಶೇಕಡಾವಾರು ಆಧಾರದ ಮೇಲೆ ಇದು ಸಿಗುತ್ತದೆ. ಮನೆ ಬಾಡಿಗೆ ಭತ್ಯೆ HRA ಹೌಸ್ ರೆಂಟ್ ಅಲವೆನ್ಸ್ 2,000ದಿಂದ 6,000 ರೂಪಾಯಿ ಸಿಗುತ್ತದೆ. ನೀವು ಬೆಂಗಳೂರಿನಂತಹ ಮೆಟ್ರೋ ಸಿಟಿಯಲ್ಲಿದ್ದರೆ 5,500ದಿಂದ 6,000 ರೂಪಾಯಿ ಸಿಗುತ್ತದೆ. ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿದ್ದರೆ 3,500 ರೂಪಾಯಿ, ಅದೇ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಸುಮಾರು 2,000 ರೂಪಾಯಿ ಸಿಗುತ್ತದೆ. ವೈದ್ಯಕೀಯ ಭತ್ಯೆ ಮೆಡಿಕಲ್ ಅಲವೆನ್ಸ್ 200ರಿಂದ 500 ರೂಪಾಯಿ ಸಿಗುತ್ತದೆ. ತಿಂಗಳ ಫಿಕ್ಸ್ಡ್ ವೈದ್ಯಕೀಯ ವೆಚ್ಚಗಳಿಗಾಗಿ ನೀಡಲಾಗುತ್ತದೆ. ಇದರ ಜೊತೆಗೆ ಆರೋಗ್ಯ ಭಾಗ್ಯ ಕಾರ್ಡ್ ಸೌಲಭ್ಯ ಪ್ರತ್ಯೇಕವಾಗಿ ಸಿಗುತ್ತದೆ. ಯೂನಿಫಾರ್ಮ್ ಮೇಂಟೆನೆನ್ಸ್ ಅಲವೆನ್ಸ್ 500ರಿಂದ 1,000 ರೂಪಾಯಿ ಸಿಗುತ್ತದೆ. ಪೊಲೀಸ್ ಸಿಬ್ಬಂದಿಯ ಯೂನಿಫಾರ್ಮ್ ನಿರ್ವಹಣೆ ಮತ್ತು ಇತರೆ ಸಣ್ಣ ಪುಟ್ಟ ವೆಚ್ಚಗಳಿಗಾಗಿ ಪ್ರತಿ ತಿಂಗಳು ಈ ಭತ್ಯೆ ಸೇರಿ ಬರುತ್ತದೆ. ಕೊನೆಯದಾಗಿ ಬರುವುದೇ ಇತರೆ ಭತ್ಯೆಗಳಲ್ಲಿ ಒಂದಾದ ಹಾರ್ಡ್ಶಿಪ್ ಅಥವಾ ರಿಸ್ಕ್ ಅಲವೆನ್ಸ್ 1,000ರಿಂದ 2,000 ರೂಪಾಯಿ ಬರುತ್ತದೆ. ಪೊಲೀಸ್ ಇಲಾಖೆಯ ಕಠಿಣ ಕರ್ತವ್ಯದ ಅವಧಿಯನ್ನು ಪರಿಗಣಿಸಿ ವಿಶೇಷ ಭತ್ಯೆ ನೀಡಲಾಗುತ್ತದೆ. ನೀವಿರುವ ನಗರದ ಆಧಾರದ ಮೇಲೆ ಈ ಮೇಲಿನ ಎಲ್ಲ ಭತ್ಯೆಗಳು ಮತ್ತು ಬೇಸಿಕ್ ಪೇ ಸೇರಿದಾಗ ನಿಮ್ಮ ಒಟ್ಟು ಸಂಬಳ 37,000ದಿಂದ 42,000ದವರೆಗೆ ಕಾಣಿಸುತ್ತದೆ. ಈಗ ಕಡಿತಗಳು, ಡಿಡಕ್ಷನ್. ಇದರಲ್ಲಿ ನಿಮ್ಮ NPS ಪೆನ್ಷನ್ ಫಂಡ್ ಮತ್ತು ಇನ್ಶೂರೆನ್ಸ್ ಪಾಲಿಸಿಗಾಗಿ ಸುಮಾರು 3,500ದಿಂದ 4,000 ಕಟ್ಟಾಗುತ್ತದೆ. ಈಗ ಅಂತಿಮವಾಗಿ ಕೈಗೆ ಸಿಗುವ ಸಂಬಳ, ಇನ್ ಹ್ಯಾಂಡ್ ಸ್ಯಾಲರಿ ಬಗ್ಗೆ ಮಾತನಾಡೋಣ. ಎಲ್ಲ ಕಡಿತಗಳು ಮುಗಿದ ನಂತರ ಮೊದಲ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವ ನಿಖರವಾದ ಮೊತ್ತ 32,000ದಿಂದ 36,000ದವರೆಗೆ ಇರುತ್ತದೆ. ಗಮನಿಸಿ, ಸರ್ಕಾರಿ ಕ್ವಾರ್ಟರ್ಸ್ ಅಥವಾ ವಸತಿ ಗೃಹ ಪಡೆದುಕೊಂಡರೆ ಅವರ ಸಂಬಳದಲ್ಲಿ HRA ಹಣ ಸಿಗುವುದಿಲ್ಲ. ಕ್ವಾರ್ಟರ್ಸ್ ಬೇಡ ಎಂದವರಿಗೆ ಮಾತ್ರ HRA ಹಣ ಸಿಗುತ್ತದೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಅವರ ವೇತನದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಪ್ರತಿಯೊಂದು ಮಾಹಿತಿಯನ್ನು ಅಧಿಕೃತ ಮೂಲಗಳಿಂದ ಬಹಳಷ್ಟು ಶ್ರಮಪಟ್ಟು ಸಂಗ್ರಹಿಸಿದ್ದೇನೆ. ಒಬ್ಬ ಅಭ್ಯರ್ಥಿಯಾಗಿ ನಿಮಗೆ ಸಿಗುವ ಈ ಮಾಹಿತಿಯು ಉಪಯುಕ್ತವಾಗಿದೆ ಎಂದು ನಾನು ನಂಬುತ್ತೇನೆ. ನಿಮಗೂ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನಮ್ಮಂತಹ ಸಣ್ಣ ಪ್ರಯತ್ನಗಳಿಗೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತದೆ. ಹಾಗೆಯೇ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಪೊಲೀಸ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅವರಿಗೂ ಈ ವಿಡಿಯೋ ತಪ್ಪದೇ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಪರೀಕ್ಷೆಯ ತಯಾರಿಗಾಗಿ ನಾನು ಕರ್ನಾಟಕದ ಇತಿಹಾಸ ಮತ್ತು ಕರ್ನಾಟಕದ ಭೂಗೋಳದ ಮಹಾಸಂಚಿಕೆಗಳನ್ನು ಮೆಗಾ ಎಪಿಸೋಡ್ ಈಗಾಗಲೇ ಮಾಡಿದ್ದೇನೆ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಗೆ ಅವು ನಿಜಕ್ಕೂ ವರದಾನವಾಗಲಿವೆ. ಆ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಭೇಟಿ ನೀಡಿ. ಕೊನೆಯದಾಗಿ, ನಿಮಗೆ ಈ ವಿಷಯದ ಬಗ್ಗೆ ಏನಾದರೂ ಸಂಶಯಗಳಿದ್ದರೆ ಅಥವಾ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ಎಂದು ನೀವು ಬಯಸುತ್ತೀರಾ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆಗಳೇ ನಮಗೆ ಮುಂದಿನ ವಿಡಿಯೋ ಮಾಡಲು ದಾರಿದೀಪ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಓದುತ್ತಿರಿ, ಸಾಧಿಸುತ್ತಿರಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.